ಹೈಕಮಾಂಡ್ನ ಎಚ್ಚರಿಕೆಯ ಬಳಿಕವೂ ಕೂಡ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಿಲ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಕೈ ಬಲಪಡಿಸ್ತೀವಿ ಅಂತ ಹೇಳಿದ್ರು, ಅವರ ಜೊತೆ ಇರ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಮಾರ್ಮಿಕ ಉತ್ತರವನ್ನ ಇಕ್ಬಾಲ್ ಹುಸೇನ್ ಕೊಡ್ತಾ ಇದ್ದಾರೆ. ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡಿ ಅಂತ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಸರಿಯಾದ ಸಮಯ ಅಂತ ಹೇಳಬೇಕಾದನ್ನ ಹೇಳಿದ್ದೀನಿ, ಈಗ ಅವಶ್ಯಕತೆ ಇದೆ, ಕಾಲ ಕೂಡಿ ಬಂದಿದೆ ಅಂತ ಶಾಸಕ ತಮ್ಮ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಬೇಕು, ಅವರಿಗೆ ಎಲ್ಲ ಸಾಧ್ಯತೆಗಳು ಕೂಡ ಕೂಡಿ ಬರಬೇಕು ಅನ್ನುವಂತಹ ಮಾತುಗಳನ್ನು ಅವರು ಆಡಿದ್ದಾರೆ. ನಾವು ನಮಗೆ ಬೇಕಾದಂಥ ಅಭಿಪ್ರಾಯವನ್ನು, ವಸ್ತುಸ್ಥಿತಿಯನ್ನು, ಏನಿವತ್ತು ನಡೀತಾ ಇದೆ, ಮುಂದಕ್ಕೆ ಏನಾಗಬಹುದು, ಯಾತಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿದೆ ಅಂದ್ಬಿಟ್ಟು ಎಲ್ರಿಗೂ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ನಾವು ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಏಕೈಕ ಅಭಿಲಾಷೆ ಅಲ್ಲ, ಪಕ್ಷ ಉಳ್ಕೊಳ್ಬೇಕು, ಮುಂದಕ್ಕೆ ಪಕ್ಷ ಸಂಘಟನೆಯಾಗಿ 2028ಕ್ಕೆ ಮತ್ತೆ ಸರ್ಕಾರ ಬರಬೇಕು. ಆ ದೂರದ ದೃಷ್ಟಿ ಇಟ್ಟು ನಾವು ಇದನ್ನೆಲ್ಲನೂ ಕೂಡ ನಾವು ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದೇವೆ ಹೊರತು. ನಿಮ್ಮ ಈ ಒಂದು ಸ್ಟೇಟ್ಮೆಂಟ್ಗೆ ಸರ್, ಬಿಜೆಪಿ ನಿಮ್ಮ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟ್ಗೆ ಬಿಜೆಪಿ ಅವರು ಟ್ಯಾಂಕ್ ಕೊಡ್ತಿದ್ದಾರೆ, ತೊಟ್ಲು ತೂಗುವಂಥದ್ದು, ಮಗುವನ್ನು ಚೂಟುವಂಥ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದು. ಅದು ನಮ್ಮ ಜಯಮಾನದಲ್ಲಿ ಇಲ್ಲ. ಅದು ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಅದು ಅವ್ರು ಹೇಳ್ಕೋಬೋದು. ನಮ್ಮ ಜಯಮಾನದಲ್ಲೂ ಶಿವಕುಮಾರ್ ಸಾಹೇಬರು ಜಯಮಾನದಲ್ಲೂ ಇಲ್ಲ, ನಮ್ಮ ಜಯಮಾನದಲ್ಲೂ ಇಲ್ಲ.